ಬಿಜೆಪಿ ಎಂಎಲ್ಸಿ ಸಿಟಿ ರವಿಗೆ ಬಿಗ್ ರಿಲೀಫ್. ಸಿಟಿ ರವಿ ಬಿಡುಗಡೆಗೆ ಹೈಕೋರ್ಟ್ ಆದೇಶವನ್ನು ಮಾಡಿದೆ. ಇಲ್ಲಿ ಈ ಎಫ್ಐಆರ್ ರದ್ದು ಮಾಡಬೇಕು ಅಂತ ಹೈಕೋರ್ಟಲ್ಲಿ ಅರ್ಜಿಯನ್ನು ಹಾಕೊಂಡಿದ್ರು. ಯಾವ ಎಫ್ಐಆರ್ ಸಿಟಿ ರವಿ ಮೇಲೆ ಆಗಿತ್ತೋ ಆ ಎಫ್ಐಆರ್ ಅನ್ನು ರದ್ದು ಮಾಡಬೇಕು ಅಂತೇಳಿ ಹೈಕೋರ್ಟ್ ಒಂದು ಕಡೆ ಆದೇಶವನ್ನು ಮಾಡಿತ್ತು. ತಕ್ಷಣ ಬಿಡುಗಡೆ ಮಾಡಿ ಅಂತೇಳಿ ಹೈಕೋರ್ಟ್ ಹೇಳಿದೆ. ತಕ್ಷಣ ಸಿಟಿ ರವಿ ಬಿಡುಗಡೆ ಆಗಬೇಕು ಅಂತ, ಎಲ್ಲಿದ್ದಾರೋ ಯಾವ ಸ್ಪಾಟಲ್ಲಿ ರವಿ ಇದ್ದಾರೋ ಅಲ್ಲಿಂದನೇ ಬಿಡುಗಡೆ ಮಾಡಿ ಅವ್ರನ್ನ ಅಂತ. ಬಹುಶಃ ಅವರು ಬೆಳಗಾವಿಯಿಂದ ಬರ್ತಾ ಇರಬೇಕು ಬೆಂಗಳೂರು ಕಡೆಗೆ. ಮಾರ್ಗ ಮಧ್ಯದಲ್ಲಿಯೇ ಪೊಲೀಸರ ಕೈಗೆ ಈ ಒಂದು ಆರ್ಡರ್ ಸಿಕ್ಕ ತಕ್ಷಣ, ಈ ಒಂದು ವಿಷಯ ಗೊತ್ತಾದ ತಕ್ಷಣ ಬಿಡಬೇಕಾಗುತ್ತೆ ಅವ್ರನ್ನ. ಷರತ್ತುಬದ್ಧ ರಿಲೀಸ್ಗೆ ಹೈಕೋರ್ಟ್ ಒಂದು ಕಡೆ ಸೂಚನೆಯನ್ನು ಕೊಟ್ಟಿದೆ. ತನಿಖೆಗೆ ಸಹಕರಿಸಬೇಕು ಅಂತೇಳಿ ಸೂಚನೆ ಕೂಡ ಹೈಕೋರ್ಟ್ ಕೊಟ್ಟಿದೆ. ನಿಮ್ಮ ಬಂಧನ ಅಗತ್ಯ ಇಲ್ಲ, ತನಿಖೆ ನಡೀಲಿ, ಮುಂದುವರಿಲಿ, ತನಿಖೆಗೇನು ತೊಂದರೆ ಆಗಬಾರ್ದು, ತನಿಖೆಗೆ ಸಹಕರಿಸಬೇಕು ಸಿಟಿ ರವಿ, ತನಿಖೆಗೆ ಸಹಕರಿಸಬೇಕಾಗುತ್ತೆ ಸಿಟಿ ರವಿ, ಆ ಸೂಚನೆ ಕೂಡ ಕೊಟ್ಟಿದ್ದಾರೆ. ತನಿಖಾಧಿಕಾರಿ ಕರೆದಾಗ ವಿಚಾರಣೆಗೆ ಹಾಜರಾಗಬೇಕಾಗತ್ತೆ. ಮಧ್ಯಂತರ ಆದೇಶವನ್ನು ಹೈಕೋರ್ಟ್ ಹೊರಡಿಸಿದೆ. ಇಲ್ಲಿ ಸಿಟಿ ರವಿ ಎಲ್ಲಿದ್ದರೂ ಸರಿ, ಅವ್ರನ್ನ ಇದ್ದ ಸ್ಥಳದಿಂದನೇ ಮೊದಲು ಬಿಡುಗಡೆ ಆಗಬೇಕು ಅವ್ರನ್ನ ಅಂಥೇಳಿ ಇದೀಗ ಹೈಕೋರ್ಟ್ ಆದೇಶವನ್ನು ಕೊಟ್ಟಿದೆ. ಜೊತೆಗೆ ತನಿಖೆಗೆ ಸಹಕರಿಸಬೇಕಾಗತ್ತೆ. ಇಲ್ಲೇನೋ ಒಂದು ಅವ್ರನ್ನ ಬಿಟ್ಟುಬಿಡಿ ಅಂತ ಹೇಳಿದ ಮಾತ್ರಕ್ಕೇ ಸಿಟಿ ರವಿ ಏನು ತಪ್ಪೇ ಮಾಡಿಲ್ಲ, ಇನ್ಯಾರೋ ತಪ್ಪು ಮಾಡಿದ್ರು ಅಥವಾ ಸಿಟಿ ರವಿ ತಪ್ಪು ಮಾಡಿದ್ದಾರೆ, ಇದ್ಯಾವುದೂ ಅಲ್ಲ. ಇಲ್ಲಿ ಇದ್ಯಾವುದೂ ಅಪ್ಲೈ ಆಗಲ್ಲ. ಈ ಒಂದು ವಿಚಾರಕ್ಕೆ ಒಂದು ಬಿಗ್ ರಿಲೀಫ್ ಸಿಕ್ಕಿದೆ. ಎಲ್ಲಿದ್ದಾರೋ ಅಲ್ಲಿಂದನೇ ಅವರನ್ನು, ಅಂದರೆ ಪೊಲೀಸರು ಅಷ್ಟಲ್ಲೇ ಬರ್ತಾ ಇರೋದಲ್ವ ಕೋರ್ಟ್ಗೆ ಹಾಜರಾಗಬೇಕು ಅಂತೇಳಿ, ಎಲ್ಲಿದ್ದರೂ ಸರಿ ಅಲ್ಲಿಂದನೇ ಅವ್ರನ್ನ ಬಿಡುಗಡೆ ಮಾಡಬೇಕು ಅಂತೇಳಿ ಇದೀಗ ಹೈಕೋರ್ಟ್ ಒಂದು ಕಡೆ ಆದೇಶವನ್ನು ಕೊಟ್ಟಿದೆ. ಇದರ ಮಧ್ಯೆ ವಿಚಾರಣೆ ಮುಗಿದೋಯ್ತಾ? ಹಾಗಾದರೆ ಇನ್ನೇನು ವಿಚಾರಣೆ ಮಾಡಲ್ವ ಅಂತ ಬಂದಾಗ ಅದಕ್ಕೆಲ್ಲ ಫುಲ್ ಸ್ಟಾಪ್ ಇಟ್ಟಿಲ್ಲ ಹೈಕೋರ್ಟ್. ವಿಚಾರಣೆ ನಡೀಲಿ, ಆದರೆ ಈ ಬಂಧನ ಬೇಡ ಅಂತ ಈ ಒಂದು ವಿಚಾರವನ್ನು ಇದೀಗ ಹೈಕೋರ್ಟ್ ಆದೇಶ ಮಾಡಿದೆ. ಕೊಟ್ಟಿಲ್ಲ